ಇದು ಮುದ್ದು ಸೊಸೆ ಸೀರಿಯಲ್. ಮುದ್ದು ಸೊಸೆ ಸೀರಿಯಲ್ ಇವತ್ತು ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅಮ್ಮಮ್ಮನ ತೊಡೆ ಮೇಲೆ ಅವರು ಮಗ ಮಲ್ಕೊಂಡಿರ್ತಾರೆ. ಅವ್ರ ಮಗ ಮಲ್ಕೊಂಡಿರೋ ಟೈಮಾಗ ನೀವೆಲ್ಲರೂ ನನ್ನ ಮೇಲೆ ಕೋಪ ಮಾಡ್ಕೊತೀರಿ ನಾನು ಅನ್ಕೊಂಡೆ. ಅಮ್ಮಮ್ಮ ನೀನೇ ನಮ್ಮ ಮನೆ ಆಸ್ತಿ ಕಣಮ್ಮ, ನಿನ್ನ ಮೇಲೆ ನಾವೆಲ್ಲರಿಗೆ ಆ ಕೋಪ ಮಾಡ್ಕೊಳೋಣ, ಯಾರು ಏನೇ ಅಂದರೂ ಕೂಡ ಅದೆಲ್ಲ ಏನಿಲ್ಲ ಅಮ್ಮ ಅಂತೆಲ್ಲ ಹೇಳ್ದ. ಹ್ಞೂ ಕಣ ಭದ್ರ, ನೀನು ಮೊಮ್ಮಗ ಅಂದರೆ ನೀನಪ್ಪ ಅಂತೆಲ್ಲ ಹೇಳಿ ಅಜ್ಜಿ ದೃಷ್ಟಿ ತೆಗಿತಾಳೆ. ಈ ಕಡೆಯಿಂದ ಅಮ್ಮ ಬಾವ ಅಮ್ಮ ಏನೇ ಹೇಳಿ ಅವ ಬಾವ ಅವರವ್ವ ಇಷ್ಟು ಇದಲ್ಲ ಒಳ್ಳೆಯರಲ್ಲ ಅಂತ. ಹ್ಞೂ ಕಣೆ, ಹಿಂಗೆ ಮಾಡಿರೋದ್ರಿಂದ ನಮ್ಮ ವಿದ್ಯೆ ಮೇಲೆ ಎಷ್ಟು ಪ್ರೀತಿ ಇದೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಕಣೆ ಅಂತೆಲ್ಲ ಹೇಳ್ತಾ ಸರಿ ಬಿಡು ಅಂತೆಲ್ಲ ಹೇಳ್ದೆ. ಆ ಕಡೆಯಿಂದ ಡಾಕ್ಟ್ರು ಫೋನ್ ಮಾಡಿದ್ದಾರೆ, ನಾಳೆ 11 ಗಂಟೆಗೆ ಸ್ಕ್ಯಾನಿಂಗ್ ಇದೆ ಅಂತ. ನಾಳೆ 11 ಗಂಟೆಗೆ ಸ್ಕ್ಯಾನಿಂಗ್ ಇದೆ ಅಂತೆಲ್ಲ ಹೇಳಿದಾಗ ಆ ಕಡೆ ಸರಿ ಅಂತೆಲ್ಲ ಹೇಳಿ ವಿದ್ಯಾ ಫೋನ್, ನಾವು ಇಷ್ಟೆಲ್ಲ ಆಯಿತು, ನಮ್ಮ ಅಮ್ಮಮ್ಮ ಹುಷಾರಿದೆ ಅಂದಿದೆ, ನನಗೆ ಧೈರ್ಯ ಕಣೆ ಅಂತೆಲ್ಲ ಹೇಳ್ತಾ. ಹೌದಾ ಸರಿ ಬಿಡು, ಏನಂತ ಗ್ರೇಟ್ ಕಣೆ ನಿಮ್ಮ ಅಮ್ಮಮ್ಮ ಅಂದ. ಏನವ ಅಂತೆಲ್ಲ ಹೇಳಿದ್ರೆ, ಅಲ್ಲೇ ಕಣೆ ನಾಳೆ 11 ಗಂಟೆಗೆ ಸ್ಕ್ಯಾನಿಂಗ್ ಇದೆ ಅಂತ. ಸರಿ ಕಣವ, ಅಲ್ಲ ಮತ್ತೆ ಅಲ್ಲಿ ಇಲ್ಲಿ ಹೋಗ್ತೀನಿ ಕಾಲೇಜಿದೆ ಅಂದ್ಬಿಟ್ಟು ಮತ್ತೆ ಇಲ್ಲ ಕಣವ, ಸ್ಟಡಿ ಹಾಲಿಡೇಸ್ ಇದೆ ಅಂತ. ಸೂರ್ಯ ಹುಟ್ಟಿದ ಅಮ್ಮಮ್ಮನ ಕಾಲು ಕ್ವಾಟ್ಲಿ ಓದಿರೋದಾಗ ಕ್ವಾಟ್ಲಿ ಅಮ್ಮಮ್ಮನ ಇರಬೇಕಾದ್ರೆ ಅವರಿಬ್ಬರು ಜಗಳ ಆಡಿರೋದೇ ನೆನಪು ಮಾಡ್ಕೊತಾ ಇರಬೇಕಾದ್ರೆ ಇವಾಗ ಚಂಪಾ ಬಂದು ಅಮ್ಮಮ್ಮ ಮಾತ್ರೆ ತಗೋ ಅಂತ ಎಲ್ಲ ಹೇಳಿದೆ. ಅವ್ರು ಜಗಳ ಆಡಿದ್ರು. ನಾನು ಹೆಂಗೋ ಕಾಡಿ ಬೇಡಿ ನಮ್ಮ ಅಪ್ಪನ ಕಾಲು ಹಿಡ್ಕೊಂಡು ಹೆಂಗೋ ಓದ್ತಿದ್ದೆ ನಾನು, ಈ ಮದುವೆ ಆಗಿ ನರಕ ಅನ್ಭೋಗ್ಸ ಇಲ್ಲಿ ಆಗಿದೆಯಾ ನಡಿ ಅಂತೆಲ್ಲ ಹೇಳಿದ್ದ. ಅದೆಲ್ಲ ನೆನ್ಸ್ಕೊಂಡು ಅಳ್ತಾ ಇದ್ದೆ. ಚಂಪಾ ಮೆಡಿಷನ್ ಟ್ಯಾಬ್ಲೆಟ್ಸ್ ತೊಗೊಂಡು ಗುಳಿಗೆ ಅಂತಂದು ಮಾತ್ರೆ ತೊಗೊಂಡಿದ್ದೆ. ಯಾವ ಮಾತ್ರೆ ಬೇಡ ಅಮ್ಮಮ್ಮ, ಯಾರ್ದು ಕೋಪ ಚಂಪಾ ಮೇಲೆ ಯಾಕೆ ತೀರಿಸ್ಕೊತೀಯ ನೀನು ಅಂತೆಲ್ಲ ಹೇಳಿ ಅವ್ರು ಬೈತಾರೆ. ಕೊಡಲೆ ಅದೇ ಟೈಮಿಗೆ ವಿದ್ಯಾ ಅಮ್ಮಮ್ಮ ಸಂತಾಗಿದೆಯಾ ಅಂತ. ಯಾರಿಂದ ನಿನಗೆ ಅಮ್ಮಮ್ಮ, ಏನೇ ಸಂಬಂಧ ನೀನು ಅಂತೆಲ್ಲ ಹೇಳಿ ಬೈತಾನೆ. ನಾನು ಎಷ್ಟು ಕಾಡಿ ಬೇಡಿ ಕೇಳ್ಕೊಂಡೆ, ಎಷ್ಟು ಇದು ಮಾಡಿದ್ರು ನನ್ನ ಮನಸ್ಸು ಕರಗಿಲ್ಲ, ಈಗ ಯಾಕೆ ಕೇಳ್ತೀಯ ಅಮ್ಮಮ್ಮ ಅಂತೆಲ್ಲ ಹೇಳಿ ಅಂದ. ಅಮ್ಮಮ್ಮ ಅದು ಊರವ್ರ ಮುಂದುಗಟ್ಟೆ ನನಗೂ ಮಗುಗೂ ಸಂಬಂಧ ಇಲ್ಲ ಅಂದರೆ ಹೆಂಗೆ ಅಮ್ಮಮ್ಮ ಹೊಂದ್ಕೊಂಡು ಹೋಗೋದು, ಯಾವ ವಿಚಾರದಲ್ಲಾದರೂ ಹೊಂದ್ಕೊಂಡು ಹೋಗಿ ಇದರಲ್ಲಿ ಹೆಂಗೆ ಹೊಂದ್ಕೊಂಡು ಹೋಗೋದು ಅಂತೆಲ್ಲ ಹೇಳಿದೆ. ನಾವೆಲ್ಲ ಇಲ್ವಾ ಇನ್ನು ಹೊಂದ್ಕೊಂಡು ಹೋಗಬೇಕಿತ್ತು, ನಾನು ಹೆಂಗೋ ಸರಿ ಮಾಡ್ತಿದ್ದೆ, ಈಗ ಹೆಂಗೆ ಮಾಡಿಕೊಂತೀಯ ಅಂತ ಅಮ್ಮಮ್ಮ ಬೈತಿದ್ರು. ನೀನು ನಡಿ ಅಂತೆಲ್ಲ ಹೇಳಿ ಬೈದ್ಬಿಡ್ತು. ನಂಗೆ ಮಾತಾಡೋಕೆ ಇಷ್ಟ ಇಲ್ಲ, ಕಳಿಸು ಅಂತ ಕ್ವಾಡ್ಲೆಗೆ ಚಂಪಾಗೆ ಹೇಳು. ಅಲ್ಲಿ ವಿದ್ಯೆ ಹೊರಗಡೆ ನೀರು ಸಲ್ಲಾಗಿ ಬಂದಾಗ ಈ ಕಡೆಯಿಂದ ಸುಭಾಷ್ ಯಾರ ಹತ್ರ ಮಾತಾಡೋದು, ಸುಭಾಷ ಇಷ್ಟೊತ್ತಿನಲ್ಲಿ ಏನು ಮಾಡ್ತೀನಿ ಇಲ್ಲ ಈಶ್ವರಿ ಹತ್ರ ಬಂದು ಮಾತಾಡ್ತಾ. ಸುಭಾಷ ಏನು ಅಟ್ಟಿ ಹತ್ರ ಇದೆ, ನಾನು ಸುಭಾಷ ಅದೇ ಅಮ್ಮಮ್ಮಗೆ ಈ ಥರ ಆಗಿದೆ ಅಂತ ಅದೆಲ್ಲ ನಾಟಕ ಅಂತ ಗೊತ್ತಾದ್ಮೇಲೆ ಕಳ್ಸೋಕೆ ಬರಲ್ವೇ ನಿಮಗೆ ಅಂತ. ಅಲ್ಲ ಕಡೆ ಇನ್ನೂ ಎಷ್ಟು ದಿವಸ ಅಂತ ಹಿಂಗೆ ಇರಬೇಕು ಅಂತೆಲ್ಲ ಹೇಳಿದೆ. ಕಳಿಸ್ತೀರಾ ಏನೋ ಅಥವಾ ನಾನೇ ಮಾವನ ಮುಂದುಗಟ್ಟೆ ಹೇಳಲ್ಲ ಅಂದ. ಎಲ್ಲ ಕಣೆ ಒಂದು ಅವಕಾಶ ಕೊಡಬೇಕು ಅಂತ. ಯಾವ ಅವಕಾಶ ಇಲ್ಲ, ಮೋಸನೇ ದಾರಿ ಮಾಡ್ಕೊಂಡಿರೋರಿಗೆ ಯಾವ ಅವಕಾಶ ಇಲ್ಲ. ನೀವು ಹೇಳಿಲ್ಲ ಅಂದರೆ ನಾನೇ ಒತ್ತಾರೆ ಕಣ್ಮುಂದೆ ಇದ್ದರೆ ನಾನೇ ಹೋಗಿ ಹೇಳ್ಬಿಡ್ತೀನಿ ಅಂತೆಲ್ಲ ಹೇಳಿದ. ಬೇಡ ಕಣೆ ನಾನೇ ಕಳಿಸ್ತೀನಿ ಅಂತೆಲ್ಲ ಹೇಳಿ ಅವರತ್ತೆ ಇದು ಮಾಡ್ತಿದ್ರು. ನಾನೇ ಕಳಿಸ್ಬಿಡ್ತೀನಿ ಒತ್ತಾರನೇ ಅಂತೆಲ್ಲ. ಸರಿ ಅಷ್ಟೇ ಆಯಿತು ಅಂತೆಲ್ಲ ಹೇಳಿ, ಇಲ್ಲ ಅಂದರೆ ನಾನು ಮಾವನಿಗೊಂದು ಮುದ್ದು ಕೊಟ್ಟು ಹೇಳ್ತೀನಿ ನೋಡು ಅಂತೆಲ್ಲ ಹೇಳಿದೆ. ಕಡೆ ಭದ್ರ, ಅಯ್ಯಪ್ಪ ಈ ಚಳಿಗಾಲದಲ್ಲಿ ಹೊಟ್ಟೆ ಚೂರು ಕೊಡ್ತದೆ, ಇದಕ್ಕೆ ಬಜ್ಜಿ ಬೋಂಡ ಅಂಗಡಿ ಮುಂದೆ ಕೀವಿರ್ತಾರೆ ಜನ ಅಂತ ಇವಾಗ ಗೊತ್ತಾಯ್ತಪ್ಪು. ಫಸ್ಟ್ ಉಂಡ್ಬಿಡ್ದೆ. ಮೇಡಮ್ ಅವರು ಓದ್ತಾ ಇದ್ದಾರೆ, ಓದ್ಲಿ ಊಟ ಮಾಡ್ಬಿಡ್ದೆ, ಹೊಟ್ಟೆ ತುಂಬ ಹಸಿತದೆ, ಇಷ್ಟು ಬಿರ್ನೆ ಅಡುಗೆ ಕಲ್ತ್ಕೊಂಡ್ಬಿಟ್ಟಿನಿ ನೋಡಿ ನಾನು ಅಂತೆಲ್ಲ ಹೇಳ್ದೆ. ಇಲ್ಲೇ ಭದ್ರ ಇಷ್ಟು ಬಿರ್ನೆ ಅಡುಗೆ ಕಲ್ತ್ಕೊಂಡ್ಬಿಟ್ಟು ಅಂತೆಲ್ಲ ಹೇಳ್ದೆ. ಇದೇ ಟೈಮಿಗೆ ವಿದ್ಯೆ ಓದ್ತಾ ಇದ್ದ. ಬಾಯವು ಕಪ್ಪೆ ಆದರೂ ಊಟ ಮಾಡ್ಬೇಕಾದ್ರೆ ಸುಮ್ಮನೆ ಇರ್ತೈತಿ, ಕೆಲವೊಂದು ಜನ ಊಟ ಮಾಡ್ಬೇಕಾದ್ರೂ ಸುಮ್ಮನೆ ಇರಲ್ಲ ಅಂತ ಹೇಳಿದೆ. ಓಹೋ ಅಂತ ಇವರಿಬ್ಬರು ಮಧ್ಯದಲ್ಲಿ ಜಗಳ ಆಗ್ತದೆ. ಇನ್ನೂ ಸ್ವಲ್ಪ ಉಣ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಅಡುಗೆ ಮಾಡಿ ಹಂಗೆ ಹಿಂಗೆ ಅಂತೇಳಿ ಊಟ ಮಾಡ್ಬೇಕು. ಅದರಲ್ಲಿ ಅಲ್ಲಿ ಬಿದ್ದಿರೋದು ನೋಡಿ, ಅಯ್ಯೋ ಅಲ್ಲಿ ಬಿದ್ದಿದೆ ಅಂತೇಳಿ ಹೊರಗೆ ಬಿಡ್ತವೆ ಅಂತ ಹೊರಗಡೆ ಬರ್ತಾನೆ. ಅಯ್ಯೋ ಇವ್ರು ಊಟ ಮಾಡಿದ ಸಾಂಬಾರಿನಲ್ಲಿ ಬಲ್ಲಿ ಬಿದ್ದುಬಿಟ್ಟಿದಾನ ಅಂತೆಲ್ಲ ಹೇಳಿ ವಿದ್ಯೆನೂ ಓಡಿ ಬಂದ. ಈ ಕಡೆ ಭದ್ರ ವಾಮಿಟ್ ಮಾಡ್ಕೊತಾ ಇರ್ತಾನೆ. ಭದ್ರ ವಾಮಿಟ್ ಅಯ್ಯಪ್ಪ ಇದೇನಿದು ಅಂತೆಲ್ಲ ವಿದ್ಯೆನೂ ಹೆದರ್ಕೊಂಡ್ಬಿಡ್ತಾಳೆ. ಅಲ್ಲಿ ಬಿದ್ದುಬಿಟ್ಟಿದ್ರೆ ಫುಡ್ ಪಾಯ್ಸನ್ ಆಗುತ್ತೆ ಅಂತೆಲ್ಲ ಹೇಳಿ ಹೆದರ್ಕೊತಾ ಇರಬೇಕಾದ್ರೆ ವಿದ್ಯೆನೂ ಓಡಿ ಬಂದಾಗ ಇದಕ್ಕೆ ಮನೆ ಮದ್ದು ಆದರೆ ವೀಳ್ಯದೆಲೆ ಉಪ್ಪು ಮೆಣಸು ಮನೆ ಮದ್ದು ತರ್ತೀನಿ ಅಂತೆಲ್ಲ ಹೇಳಿ ವಿದ್ಯೆ ಹೋಗ್ತಾಳೆ. ಈ ಕಡೆ ಸುಭಾಷಾಗ ಅವರಮ್ಮ ಬೆಳಗಾರದ್ರಾಗೆ ಹೋಗ್ಬಿಡಂದ. ಎಲ್ಲ ಕಣಮ್ಮ ಈಗಿನ ಬಂದೀನಿ, ಬೆಳಗಾರದ್ರಾಗೆ ಹೋಗು ಅಂತೆಲ್ಲ ಹೇಳ್ತೀಯಲ್ಲ ಅಂತೆಲ್ಲ ಹೇಳಿದೆ. ಏನು ಮಾಡಬೇಕಲ್ಲ, 3 ಅಡಿ ನೋಡ್ಬಿಟ್ಟಾಳ, ಮಾಡ್ತಿನ್ನ ಕೆಲಸ ಏನು ಮಾಡೋದು ನಾನು. ಅಲ್ಲ ಕಣಮ್ಮ ಯಾವತ್ತು ನೀನು ಆ ಕೆಲಸ ಮಾಡಿ ಸಿಗಿ ಬಿದ್ದಿಲ್ಲ ಅಂದರೆ ಇತ್ತ ಕಣ. ಅಲ್ಲವ ನೀನು ಒಂದು ಕೆಲಸ ಮಾಡಿ, ಹೆಂಗಾದ್ರೂ ಮಾಡಿ ದೊಡ್ಡಪ್ಪನ ಹತ್ರ ಹೇಳೋ ಚಂಪನ ಜೊತೆ ಜೀವನ ಮಾಡೋಕ್ಕಂತ ಅವಕಾಶ ಮಾಡಿಕೊಡು ಅಂತೆಲ್ಲ. ಅಲ್ಲ ಕಣಲ ಆ ಒಂದು ಇದು ಸಲುವಾಗಿ ಚಂಪನ ಜೊತೆ ಹೊಂದ್ಕೊಂಡು ಹೋಗ್ತೀಯ ಅಂತ. ಅಲ್ಲ ಕಣಮ್ಮ ನೀನೇ ಅಲ್ಲ ಹೇಳಿದ್ದು, ರಾಜ ಆಗಬೇಕಂದ್ರೆ ರಾಜಿ ಮಾಡ್ಕೊಂಡು ಹೋಗಬೇಕು ಅಂತೆಲ್ಲ ಹೇಳಿಯಲ್ಲ ಅಂತೆಲ್ಲ ಹೇಳಿದೆ.
ವಿದ್ಯೆ ಆಯಿತು ಉಪ್ಪು ವೀಳ್ಯದೆಲೆ ಮತ್ತು ಮೆಣಸು ತಂದಿರೋದು ನೋಡಿ ಆ ಕಡೆಯಿಂದ ಇವರು ಬೈತಾರೆ ಅವರು, ಏನು ಕೊಡ್ಲಪ್ಪ ಇವಳು ಇದು ಹೆಂಗೆ ಸಂಕಟ ಆಗ್ತಾಯಿದೆ ಹೊಟ್ಟೆಲಿಂದ ತಿನ್ನು ಅಂತೆಲ್ಲ ಹೇಳಿದೆ. ಮನೆ ಮದ್ದು ಇದೆಲ್ಲ ಹಂಗೆ ನೆಗ್ಲೆಕ್ಟ್ ಮಾಡಬಾರ್ದು, ತೊಗೋಬೇಕು ಅಂತೆಲ್ಲ ಹೇಳಿದೆ. ಸರಿ ಅಂತೇಳಿ ಹೇಳಿದೆ. ಅಯ್ಯಪ್ಪ ಉರಿತೈತೆ ಏನು ಕೊಡ್ಲಪ್ಪ ಅಂತೆಲ್ಲ ಹೇಳಿದೆ. ಇಲ್ಲಿ ಎಲ್ಲರನ್ನೂ ಮನೆಯಲ್ಲಿ ಸೇರಿಸಿದ್ದ ಈಶ್ವರಿ ಮನೆಗೆ ಎಲ್ಲರೂ ಒಂದು ಕಡೆ ಸೇರಾಗ ಸರಿ ಅಂತೇಳಿ ಅಮ್ಮಮ್ಮ ಮತ್ತು ಇದೆ, ಏನು ಈಶ್ವರಿ ಎಲ್ಲರನ್ನೂ ಸೇರಿಸಿ ಎಲ್ಲರನ್ನೂ ಬರೋಕೆ ಹೇಳಿದೆಯಲ್ಲ ಅಂತೆಲ್ಲ ಹೇಳ್ದೆ. ಊರಿ ಅದು ಸುಭಾಷ ಅಮ್ಮಮ್ಮಗೆ ಈ ಥರ ಆಗಿದೆ ಅಂತೆಲ್ಲ ಹೇಳಿ ಬಂದಿದ್ದ, ಅದಕ್ಕೆ ಅಂತೆಲ್ಲ ಹೇಳ್ದೆ. ಹೌದಾ ಮತ್ತಿನ್ನೇನಂದರೆ ಈಗ ಊರಿಗೆ ಹೋಗ್ತೀನಿ ಅಂತ ನಿಂತಾನಂದರೆ ಹೋಗ್ಲಿ ಬಿಡು ಯಾರು ಇಟ್ಕೊಂತಾರಂತ ಅವರು ಗೋವಿಂದ ಹೇಳಿದೆ. ಅಲ್ಲ ರೀ ಅದು ಒಂದ್ಕಿಂತ ತಪ್ಪು ಮಾಡೋಣ ಅಂದರೆ ಅವಕಾಶ ಇಲ್ಲ ಅಂತೆಲ್ಲ ಹೇಳಿ ಅವರು ಗೋವಿಂದ ಅವರು ಹೇಳ್ತಾರೆ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ನಾಳೆ ಎಪಿಸೋಡಾಗೆ ಇನ್ನು ಏನು ಮಾತಾಡ್ತಾರೆ ಅಂದರೆ ಚಂಪಾ ಜೊತೆ ಜೀವನ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿ ಅವ್ರು ಕೇಳ್ಕೊತಾರೆ ಈಶ್ವರಿ ಮೇಡಮ್ ಅವರು, ನೋಡಬೇಕು ನಾಳೆ ಜೊತೆ. ಇವಾಗ ಮಾತ್ರ ಗೋವಿಂದ ಅವರು ಖಂಡಿತವಾಗ್ಲೂ ಹೋಗಲಿ ಅಂತೆಲ್ಲ ಹೇಳಿರ್ತಾರೆ. ತಪ್ಪು ಮಾಡಿದಾರಲ್ಲ ಹೋಗಲಿ ಬಿಡು ಅಂತೆಲ್ಲ ಹೇಳ್ತಾರೆ. ಜೀವನ ಪೂರ್ತಿ ಅದು ಹೆಂಗ್ರಿ ಅಂತೆಲ್ಲ ನೆಕ್ಸ್ಟ್ ಎಪಿಸೋಡು 9 ಗಂಟೆ ಆದರೂ ಇನ್ನೂ ಯಾಕೋ ಇಲ್ಲೇ ಇದೆಯಲ್ಲ ಅಂತೆಲ್ಲ ಹೇಳಿದಾಗ, ಅದು ಸ್ಕ್ಯಾನಿಂಗ್ ಹೋಗಬೇಕು ನಾನು, ನೀವು ಬರ್ತೀರಾ ಅಂದಾಗ ಆ ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊತೆ, ಬಟ್ಟೆ ಎಲ್ಲ ಕಿತ್ತಿ ಬಿಸಾಕಿರೋದು ನೀವು ಬರ್ತೀರ, ನನಗೂ ಈ ಮದುವೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ನಾನು ಬರೋಕ್ಕಿಲ್ಲ ಅಂದರೆ ಬರೋಕ್ಕಿಲ್ಲ ಅಂತೆಲ್ಲ ಹೇಳಿದಾಗ ವಿದ್ಯಾ ತುಂಬ ಬ್ರೇಕ್ ಡೌನ್ ಆಗಿಬಿಡ್ತಾರೆ. ಅಂತಂದರೆ ತುಂಬ ಗಾಬರಿಯಾಗಿ ಎದೆ ಹೊಡೆದಂಗೆ ಆಗ್ಬಿಡ್ತದೆ. ವಿದ್ಯಾ ಅಳ್ತಾ ಇರ್ತಾಳೆ. ವಿದ್ಯಾ ಅಳ್ಕೊತ ಹಂಗೆ ನಿಂತಿರ್ತಾಳೆ. ನಾಳೆ ಎಪಿಸೋಡಲ್ಲಿ ನೋಡಬೇಕು. ಭದ್ರ ಸಸ್ಪೆನ್ಸ್ ಆಗಿ ಹೋಗಿರ್ತಾನೇನೋ ಡೈರೆಕ್ಟ್ ಹೋಗ್ಲಾರ್ದ. ಮೇ ಬಿ ಭದ್ರಾಗೂ ಪ್ರೀತಿ ಇದೆ, ಪ್ರೆಗ್ನೆಂಟ್ ಇದ್ದಾಳೆ ಅನ್ನೋದು, ಆದರೆ ಆ ರೀತಿ ಮೋಸ ಆಗಿದ್ದಲ್ಲ, ಹಾಗಾಗಿ ಈ ರೀತಿ ಸ್ವಲ್ಪ ಏನೋ ಬೇಜಾರಿಂದ ಮಾತಾಡ್ತಾ ಇದ್ದ ಅನಿಸುತ್ತೆ. ಮೇ ಬಿ ಮುಂದೆ ಒಂದಾಗ್ಬೋದು ಇವರಿಬ್ಬರು. ಅಮ್ಮಮ್ಮ ಅಂತೂ ಹೋಗೇ ಹೋಗ್ತಾರೆ. ಅಮ್ಮಮ್ಮ ಹೋದಾಗ ಗೊತ್ತಾಗುತ್ತೆ ಟ್ವಿನ್ಸ್ ಇದೆ ಅಂತೆಲ್ಲ ಹೇಳಿ ಗೊತ್ತಾಗುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.